ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೆಕ್ಸ್ಟ್ ಎಪಿಸೋಡ್ ಅಪ್ಲೋಡ್ ಆಗಿದೆ ಆ್ಯಂಡ್ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನಲ್ಲಿ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ಸೊ ನೋಡಿದವ್ರಿಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸೊ ಇವತ್ತಿನ ಒಂದು ಅಗ್ನಿ ಪರೀಕ್ಷೆ ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಅಲ್ಲಿ ರಾಜೀವ್ ಗೌಂಡಿ ಅವರ ಒಂದು ಟೀಮ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಒಂದೊಂದು ತಂಡದಿಂದ ಒಬ್ಬೊಬ್ಬರನ್ನ ಸೊ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಸೊ 3 ಜನ ನಾಮಿನೇಟ್ ಮಾಡ್ತಾರೆ, ಕ್ಯಾಪ್ಟನ್ ಅಂತವರು. ಆ್ಯಂಡ್ ಅದರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರಾಜೀವ್ ಗೌಂಡಿ ಅವರು ತಮ್ಮ ತಂಡದ ವೀಕೆಸ್ಟ್ ಕಂಟೆಸ್ಟೆಂಟ್ ತೊಗೊಂಡಿರುವಂಥದ್ದು ಒಂದು ಇಶಾ ಅವರು, ಆಮೇಲೆ ಅಭಿಷೇಕ್ ಆ್ಯಂಡ್ ಶ್ರೇಯಸ್. ಈ 3 ಜನನ ತಮ್ಮ ತಂಡದ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ತೊಗೊತಾರೆ. ಬಟ್ ಇಲ್ಲಿ ರಾಜೀವ್ ಗೌಂಡಿ ಅದು ಗೌಡಿ ಏನೋ ಇರಬೇಕು ಮೇ ಬಿ. ಸೊ ಅವ್ರು ರಾಜೀವ್ ಅವರು ರೀಸನ್ ಕೊಡ್ತಾರೆ. ಸೊ ಬಟ್ ರೀಸನ್ ಕೊಟ್ಟಿರುವಂಥದ್ದು ಪ್ರಾಪರಾಗಿ ಇರಲಿಲ್ಲ ನನ್ನ ಪ್ರಕಾರ. ಬಿಕಾಸ್ ಅಲ್ಲಿ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಇಶಾ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಸರೇ ಗೊತ್ತಿಲ್ಲ. ಇಶಾನ ಹೋಗಿ ದಿಶಾ ಅಂತಾರೆ, ಅಭಿಷೇಕ್ನ ಹೋಗಿ ಅಭಿಜಿತ್ ಅಂತಿದ್ದಾರೆ. ಸೊ ಇಲ್ಲಿ ಇಶಾ ಕೊಟ್ಟಿರುವಂಥದ್ದು ಅಂದರೆ ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಓಕೆ, ದಿಶಾ ಅಂತಂದರು. ಅದಾದ್ಮೇಲೆ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಫಿಸಿಕಲಿ ಅವರೆಲ್ಲೋ ವೀಕ್ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಬಟ್ ಇನ್ನೂ ಅವರಿಗೆ ಫಿಸಿಕಲ್ ಆಗಿ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಟಾಸ್ಕ್ ಕೂಡ ಕೊಟ್ಟಿಲ್ಲ. ಯಾವ ಆಧಾರದ ಮೇಲೆ ಅವರಿಗೆ ವೀಕ್ ಇದ್ದಾರೆ ಫಿಸಿಕಲಿ ಅಂತ ಹೇಳಿದ್ರು ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ ಇದಾಯಿತು. ಆ್ಯಂಡ್ ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಇಶಾ ಅವರು ಸಖತ್ತಾಗಿರುವಂಥ ಕೌಂಟರ್ ಕೊಟ್ಟರು. ನಾನು ಅನ್ಕೊಂಡಿರಲಿಲ್ಲ ಈ ರೇಂಜ್ಗೆ ಅವರು ಕೊಡ್ತಾರೆ ಅಂತ. ಯಾಕಂದರೆ ನಾನು ಫಸ್ಟ್ ಕೆಲವು ಎಪಿಸೋಡ್ ನೋಡಿದ್ದಾದಮೇಲೆ ತುಂಬ ಸೈಲೆಂಟ್ ಇರ್ತಾರೆ, ಸಾಫ್ಟ್ ಸ್ಪೋಕನ್ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಅವ್ರಿಗೆ ಚಾನ್ಸ್ ಸಿಕ್ತು ನೋಡಿ, ಸರಿಯಾಗಿ ಹಾಕೊಂಡು ರುಬ್ಬಿದ್ರು ಅಂತಲೇ ಹೇಳ್ಬೋದು. ರುಬ್ಬಿದ್ರು ಮೀನ್ಸ್ ಕೌಂಟ್ರನ್ನ ಚೆನ್ನಾಗಿ ಕೊಟ್ಟರು. ಆ್ಯಂಡ್ ಅವರು ಸಖತ್ತಾಗಿ ಡಿಫೆಂಡ್ ಮಾಡಿಕೊಂಡ್ರು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಬೇರೆ ಆಗಿತ್ತು ಅವ್ರ ಬಗ್ಗೆ. ಆ್ಯಂಡ್ ಸಾಫ್ಟ್ ಸ್ಪೋಕನ್ನು ಆ ರೀತಿ ಅಂದ್ಕೊಂಡಿದ್ದೆ. ಬಟ್ ಸಖತ್ತಾಗಿ ಮಾತಾಡ್ತಾರೆ ಆ್ಯಂಡ್ ಸಖತ್ ಕೌಂಟ್ರು ಕೊಟ್ಟರು ಅಂತಲೇ ಹೇಳ್ಬೋದು. ಸಖತ್ತಾಗಿ ಡಿಫೆಂಡು ಕೂಡ ಮಾಡ್ಕೊಂಡ್ರು. ಓಕೆ, ನೆಕ್ಸ್ಟ್ ರಾಜೀವ್ ಅವರು ತೊಗೊಂಡಿರುವಂಥ ಹೆಸರು ಅಭಿಷೇಕ್ ಅವರನ್ನ. ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಅಭಿಜಿತ್ ಅಂತಂದರು ಹೆಸರು, ಅವ್ರದ್ದು ಕೂಡ ಗೊತ್ತಿಲ್ಲ. ಆಮೇಲೆ ಮೆಂಟಲಿ ಆದರಾಗಿರ್ಬೋದು, ಫಿಸಿಕಲಿ ಆದರಾಗಿರ್ಬೋದು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಗೇಮ್ ಅಂತ ಬಂದಾಗ ಗೇಮ್ ಮುಂದೆ ಹೋಗೋ ಟೈಮಲ್ಲಿ ಸೊ ಅವ್ರು ನರ್ವಸ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಓಕೆ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತಂದರು. ಬಟ್ ಹೋಗ್ತಾ ನರ್ವಸ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಗೇನ್ ಇದಕ್ಕೂ ಕೂಡ ಕೌಂಟರ್ ಸಖತ್ತಾಗಿ ಕೊಟ್ಟರು ಅಭಿಷೇಕ್ ಅವರು. ಅಂದರೆ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ಅಂತ ನೀವೇ ಹೇಳ್ತೀರಾ, ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ ಅಂತ ನೀವೇ ಹೇಳ್ತೀರಾ, ಜೊತೆಗೆ ನನಗೆ ಗೋಲ್ಡ್ ಕೊಟ್ಟು ಕೂಡ ಪರ್ಚೇಸ್ ಮಾಡಿದ್ದೀರಾ ಆಪ್ಷನ್ ಅನ್ನೋ ಇದರಲ್ಲಿ. ಅದ್ರ ಜೊತೆಗೆ ನರ್ವಸ್ ಅನ್ನೋದಕ್ಕೆ ಒಂದು ಕಾರಣ ಕೊಟ್ಟರು. ಮೀನ್ಸ್ ಅವ್ರದ್ದು ನಾಲ್ಗೆ ಏನೋ ದಪ್ಪ ಇದೆ, ಸೊ ಅದಕ್ಕೋಸ್ಕರ ಆ ಥರ ತೊದಲುತ್ತೆ ಅನ್ನೋ ರೀತಿಯಲ್ಲಿ ಏನೋ ಹೇಳಿದ್ರು ಅವರು. ಓಕೆ, ಸೊ ಇದು ಕೂಡ ನನ್ನ ಪ್ರಕಾರ ವ್ಯಾಲಿಡ್ ರೀಸನ್ ಅಲ್ಲ. ಓಕೆ, ಇದಾದಮೇಲೆ ರಾಜೀವ್ ಅವ್ರು ತೊಗೊಂಡಿರೋಂಥ ಹೆಸರು ಶ್ರೇಯಸ್ ಅವರು. ಓಕೆ, ಶ್ರೇಯಸ್ ಅವ್ರಿಗೆ ಕೊಟ್ಟಿರೋಂಥ ಒಂದೇ ಒಂದು ರೀಸನ್ ಏನು ಅಂತಂದರೆ, ಸೊ ಒಂದು ರಿಂಗ್ ಹಾಕೋವಂಥ ಟಾಸ್ಕಲ್ಲಿ ಸೊ ಅವ್ರು ಸೋತರು ಅನ್ನೋ ಒಂದು ಕಾರಣಕ್ಕೆ ಅವರು ಫಿಸಿಕಲ್ ಟಾಸ್ಕಲ್ಲಿ ಸ್ವಲ್ಪ ವೀಕ್ ಇದ್ರೆ ಅನ್ನೋ ರೀತಿಯಲ್ಲಿ, ಟಾಸ್ಕಲ್ಲಿ ವೀಕ್ ಇದ್ರೆ ಅನ್ನೋ ರೀತಿಯಲ್ಲಿ ರೀಸನ್ ಕೊಡ್ತಾರೆ. ಅದಕ್ಕೆ ಶ್ರೇಯಸ್ ಅವರು ಒಂದು ಉತ್ತರ ಕೊಡ್ತಾರೆ. ಅದೇನಂತಂದರೆ, ಒಂದು ಪದ ಬಳಸ್ತಾರೆ ಅವರು. ಆ ಪದ ಮೇ ಬಿ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ. ಅದು ಫೆಮಿನಿಸಮ್ ಮಾಡ್ದ ಕಿರಣ್ ಶಾಸ್ತ್ರಿ, ಅದಕ್ಕೋಸ್ಕರನೇ ನಾನು ಸೋಲೋ ರೀತಿಯಲ್ಲಿ ಆಯಿತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಪ್ರಿಯಾಂಕ ಅವರಲ್ಲಿ ಆಡ್ತಿರೋ ಟೈಮಲ್ಲಿ ಸೊ ಕಿರಣ್ ಶಾಸ್ತ್ರಿ ಆಲ್ರೆಡಿ ಅವರು ರಿಂಗನ್ನು ಹಾಕಿರ್ತಾರೆ. ಸೊ ಅವ್ರು ರಿಂಗ್ ಹಾಕಿದ್ದಾದಮೇಲೆ ಅವರು ಪ್ರಿಯಾಂಕಾ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಆ ಒಂದು ಹಗ್ಗನ ಅವ್ರ ಕಡೆ ಎಳಿತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ದೀಪಕ್ ಹಿಂದೆ ಆಡ್ತಿದ್ದಂಥ ದೀಪಕ್ ಅದ್ರಾಗಿರ್ಬೋದು, ಶ್ರೇಯಸ್ ಅದ್ರಾಗಿರ್ಬೋದು, ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ತೊಗೊಂಡೋಗಿ ಅವರು ಇದು ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿ ಕಿರಣ್ ಶಾಸ್ತ್ರಿ ಸಪೋರ್ಟ್ ಮಾಡಿದ್ದಕ್ಕೇ ಪ್ರಿಯಾಂಕಾ ಗೆದ್ದರು, ಇಲ್ಲ ನಾನು ಗೆಜಿತಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಆ ಫೆಮಿನಿಸಮ್ ಅನ್ನೋವಂಥ ಪದನ ನನ್ನ ಪ್ರಕಾರ ಅವ್ರು ಯೂಸ್ ಮಾಡಬಾರ್ದಾಗಿತ್ತು. ಬಟ್ ಅವ್ರು ಯೂಸ್ ಮಾಡಿದ್ರು. 3 ಜನ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಡಿಫೆಂಡ್ ಮಾಡ್ಕೊತಾರೆ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ರಾಜೀವ್ ಅವರು ಕೊಟ್ಟಿರುವಂಥ ರೀಸನ್ಗಳು ಪ್ರಾಪರ್ ಆಗಿರಲಿಲ್ಲ. ಅಟ್ಲೀಸ್ಟ್ ಜಡ್ಜಸ್ ಅವ್ರು ಪ್ರಶ್ನೆ ಮಾಡ್ಬೋದಾಗಿತ್ತು. ಮೊನ್ನೆ ಹೇಮಲತಾ ಅವರು ರೀಸನ್ಗಳು ಕೊಡದೇ ಇರೋ ಟೈಮಲ್ಲಿ ನಿಮ್ಮ ಒಂದು ಪ್ರಾಪರ್ ರೀಸನ್ ಕೊಡದೇ ಇರೋ ಕಾರಣಕ್ಕೆ ಒಬ್ಬ ಒಳ್ಳೆ ಕಂಟೆಸ್ಟೆಂಟು ಆಚೆ ಹೋಗ್ತಾನೆ ಅಂತ ಏನು ವಾದ ಪ್ರತಿವಾದ ಎಲ್ಲ ಮಾಡಿದ್ರಲ್ಲ ಸೊ ನಿನ್ನೆ ಎಪಿಸೋಡಲ್ಲಿ. ಬಟ್ ಇವತ್ತು ರಾಜೀವ್ ಅವರಿಗೆ ಒಬ್ಬರು ಜಡ್ಜ್ ಕ್ವಶನ್ ಮಾಡಲಿಲ್ಲ. ನಿಮ್ಗೆ ಹೆಸರೇ ಗೊತ್ತಿಲ್ಲ ನಿಮ್ಮದು ಟೀಮ್ದು ಅಂತ ಹೇಳೇ ಇಲ್ಲ ಅವರು. ವಾಯ್, ಯಾಕೆ? ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಓಕೆ, ಸೊ ಈ ಒಂದು ಆರ್ಗ್ಯುಮೆಂಟ್ ಮಧ್ಯೆ ಸೊ ಇಶಾ ಅವ್ರನ್ನ ಶ್ರುತಿ ಅವ್ರು ಸೇವ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಅಗೇನ್ ಅಭಿಷೇಕ್ ವರ್ಸಸ್ ಶ್ರೇಯಸ್ ಅವರಿಬ್ಬರ ಮಧ್ಯೆ ಬೀಳುತ್ತೆ ಮೀನ್ಸ್ ಆರ್ಗ್ಯುಮೆಂಟು. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಇಬ್ಬರದು ಕೂಡ ಔಟ್ಸೈಡ್ ಸ್ವಲ್ಪ ಎಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಶ್ರೇಯಸ್ ಆ್ಯಂಡ್ ಅಭಿಷೇಕ್ ಅಂತ ಬಂದಾಗ ಒಂದು ಲೆವೆಲ್ವರೆಗೂ ಕೂಡ ಮಾಡಿದ್ರು. ಬಟ್ ಇನ್ನೂ ಬೇಕಾಯಿತು ಅನ್ನೋದು ಜಡ್ಜಸ್ಗಳ ಒಂದು ವಾದ. ಬಟ್ ಕೊನೆಗೆ ಅವರು ಒಪ್ಕೊತಾರೆ, ಅಂದರೆ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಹಾಗೆ ಹೇಗೆ ಅಂತ ಕೆಲವೊಂದು ವಿಚಾರಗಳು ಬಂತು ಅಲ್ಲಿ. ಸೊ ಆ ಒಂದು ಕಾರಣಕ್ಕೆ ಜಡ್ಜಸ್ ಅವರು ಗರಂ ಆಗ್ತಾರೆ. ಸೊ ಗರಂ ಆಗಿ ಏನು ಮಾಡ್ತಾರೆ ಅಂತಂದರೆ, ಸೊ ಅಲ್ಲಿ ಗೆಟ್ ಔಟ್ ಅಂತ ಹೇಳ್ತಾರೆ, ಯಾರು ವಿನಯ್ ಗೌಡ ಹೇಳೋವಂಥದ್ದು. ಸೊ ಅವಾಗ ಸ್ವಲ್ಪ ಶ್ರೇಯಸ್ ಅವರು ಕೂಡ ಮಾತಾಡ್ತಾರೆ, ಯಾಕೆ ಗೆಟ್ ಔಟು ಹಾಗೆ ಹೀಗೆ ಕರೆಕ್ಟಾಗಿ ಮಾತಾಡಿ. ಕೆಲವೊಂದು ಪದಗಳು ಬರುತ್ತೆ. ಸೊ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಅಂತ ಇವ್ರ ಕಡೆಯಿಂದ ಇವರೊಂದು ಮಾತಾಡ್ತಾರೆ, ಅವ್ರ ಕಡೆಯಿಂದ ಅವರೊಂದು ಮಾತಾಡ್ತಾರೆ. ನನ್ನ ಪ್ರಕಾರ ಅಟ್ಲೀಸ್ಟ್ ಶ್ರೇಯಸ್ ಅವರು ಬಿಟ್ಟು ಹೋಗೋಕೆ ರೆಡಿ ಇದ್ದಾರೆ.
ಬಟ್ ಅಭಿಷೇಕ್ಗೆ ಚಾನ್ಸ್ ಕೊಡಿ ಅನ್ನೋ ರೀತಿಯಲ್ಲಿ. ಇಲ್ಲಿ ಏನಾಯಿತು ಅಂದರೆ ಜಡ್ಜಸ್ ಅವರು ಇಬ್ಬರು ಕೂಡ ಆಚೆ ಹೋಗಿ ಅಂತಂದರು. ನನ್ನ ಪ್ರಕಾರ ಆ ಥರ ಮಾಡೋವಂಥದ್ದು ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಇವಾಗ ಒಬ್ಬರು ಆಚೆ ನಾನೇ ಹೋಗ್ತೀನಿ ಅಂತಂದ್ರೂ ಕೂಡ ನೀವು ಟಾಸ್ಕ್ ಆಡಿ ಹೋಗಿ ಹಾಗೆ ಹೀಗೆ ಅಂತೆಲ್ಲ ಹೇಮಲತಾಗ ಅಷ್ಟೊಂದು ಇದು ಕೊಟ್ಟಂಥವ್ರು. ಇಲ್ಲಿ ಅಟ್ಲೀಸ್ಟ್ ಶ್ರೇಯಸ್ ಹೋಗ್ತೀನಿ ಅನ್ನಲ್ವಾ, ಸೊ ಅವನಿಗೆ ಕಳಿಸ್ಬಿಟ್ಟು ಅಟ್ಲೀಸ್ಟ್ ಅಭಿಷೇಕ್ಗೆ ಒಂದು ಚಾನ್ಸ್ ಕೊಡ್ಬೋದಾಗಿತ್ತು. ಓಕೆ, ಒಂದು ಮಿಸ್ಟೇಕ್ ಆಗುತ್ತೆ, ಆಗಿರ್ಬೋದು. ಫ್ರೆಂಡ್ಶಿಪ್ ಅಂತ ಬಂದಾಗ ನಡೆಯುತ್ತೆ, ಏನು ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಸಂಗೀತ ಅವ್ರು ಹೇಳ್ತಾರೆ ಅಥವಾ ವಿನಯ್ ಹೇಳ್ತಾರೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತಾ, ಹಾಗೆ ಈಗ ಬಿಲ್ಡ್ ಆಗ್ಬೋದು, ಯಾಕಾಗಲ್ಲ. ಇದೇ ಸಂಗೀತ ಅವರು ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ರಲ್ಲ, ಯಾರು ಡ್ರೋನ್ ಪ್ರತಾಪ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರಲ್ಲ, ಅವನ ಜೊತೆಗೆ ಇರ್ತಾಯಿದ್ರು, ಸಪೋರ್ಟ್ ಅವನಿಗೂ ಮಾಡ್ತಾಯಿದ್ರು, ಇವರು ಸಪೋರ್ಟ್ ಮಾಡ್ತಾಯಿದ್ರು, ಬಿಲ್ಡ್ ಆಗುತ್ತೆ. ಸೊ ಏನೋ ಮಿಸ್ಟೇಕ್ ಆಗಿದೆ ಅಂದಾಗ ಶ್ರೇಯಸ್ ಅವರು ಇವಾಗ ಆರ್ಗ್ಯುಮೆಂಟಲ್ಲಿ ಸೋದ್ರು ಕೂಡ ಸೊ ಅವ್ರು ಹೋಗ್ತೀನಿ ಅಂತಿದ್ದಾರೆ, ಬಿಟ್ಕೊಟ್ಟು ಹೋಗ್ತಿದ್ರು ಅಥವಾ ಆರ್ಗ್ಯುಮೆಂಟ್ ಆದರೂ ಮಾಡಿದಾರಲ್ಲ. ಇವ್ರು ಓಪನಾಗಿ ಹೇಳಿ ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು? ನನ್ನ ಪ್ರಕಾರ ಅಟ್ಲೀಸ್ಟ್ ಶ್ರೇಯಸ್ ಅವ್ರನ್ನ ಕಳಿಸಿ ಸೊ ಇಲ್ಲಿ ಅಭಿಷೇಕ್ ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಆ ಒಂದು ತಂಡದಿಂದ ಇಬ್ಬರನ್ನ ಕೂಡ ಆಚೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಇವಾಗ ಅಲ್ಲಿ ಶ್ರುತಿ ಅವ್ರ ತಂಡ ಅಂತ ಅನಿಸುತ್ತೆ. ಸೊ ಶ್ರುತಿ ಅಲ್ಲ, ಚಂದನ್ ಅವ್ರ ತಂಡಕ್ಕೆ ಹೇಮಲತಾ ಅವರು ಔಟ್ ಆಗಿದ್ದಾದ್ಮೇಲೆ ಅವ್ರಿಗೆ ಇವಾಗ ಅಗೇನ್ ಕಿರಣ್ ಶಾಸ್ತ್ರಿ ಅವ್ರನ್ನ ಇದು ಮಾಡ್ತಾರೆ, ಕ್ಯಾಪ್ಟನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ಗಳು ಬಂದು ಇಲ್ಲಿ ಶುರು ಆಗುತ್ತೆ. ಎರಡು ತಂಡಗಳ ಅಪೋಸಿಟ್ ಶುರು ಆಗುತ್ತೆ. ಸೊ ಅಲ್ಲಿ ಪೂರ್ಣಿಮಾ ವರ್ಸಸ್ ಕಿರಣ್ ಶಾಸ್ತ್ರಿ ತಂಡದಿಂದ ಸೊ ಅಲ್ಲಿ ಟಾಸ್ಕ್ ಕೊಡ್ತಾರೆ. ಅದು ಯಾವುದು ಅಂದರೆ ಇದು ಬಾಲ್ ಪ್ಲಸ್ ವಿಕೆಟ್. ಆ ಬಾಲ್ ತೊಗೊಂಡೋಗಿ ವಿಕೆಟ್ಗೆ ಹೊಡೆಯುವಂಥದ್ದು ಆ್ಯಂಡ್ ಅದನ್ನು ಡಿಫೆಂಡ್ ಮಾಡ್ಕೊಬೇಕಾಗುತ್ತೆ ಎರಡು ತಂಡಗಳು ಕೂಡ. ಓಕೆ, ಸೊ ಅಲ್ಲಿ ಪೂರ್ಣಿಮಾ ತಂಡದಿಂದ ಇಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ಸೊ ಕಿರಣ್ ಶಾಸ್ತ್ರಿ ತಂಡದಿಂದ ಇಬ್ಬರನ್ನ ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಪೂರ್ಣಿಮಾ ಅವರು ಪೂರ್ಣಿಮಾ ಅವರನ್ನೇ ಗೇಮಿಂದ ಔಟ್ ಆಗ್ತಾರೆ. ಆ್ಯಂಡ್ ದೀಕ್ಷಾ ಆ್ಯಂಡ್ ದೀಕ್ಷಿತ್ ಸೊ ಇಬ್ಬರನ್ನ ಆಚೆ ಇಡ್ತಾರೆ. ಸೊ ಅಲ್ಲಿ ಅಗೇನ್ ಆರ್ಗ್ಯುಮೆಂಟ್ ಆಗುತ್ತೆ, ಯಾಕೆ ನನ್ನ ಆಚೆ ಇಟ್ಟರೆ ಹಾಗೆ ಹೀಗೆ ಅಂತ. ದೀಕ್ಷಾ ಆ್ಯಂಡ್ ದೀಕ್ಷಿತ್ ಇಬ್ಬರು ಕೂಡ ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಪೂರ್ಣಿಮಾ ಅವ್ರದ್ದೇನು ಅಂತಂದರೆ, ನಾ ಹೇಳೋಷ್ಟು ಹೇಳಿದ್ದೀನಿ, ಸೊ ನಮ್ಮ ತಂಡಕ್ಕೆ ಏನು ಗೆಲ್ಲಕ್ಕೆ ಏನು ಬೇಕೋ ಅದನ್ನ ಮಾಡಿದ್ದೀನಿ ಅಂತ ಅವರು. ಬಟ್ ಕ್ಯಾಪ್ಟನ್ ಆದಂಥವ್ರು ಏನು ಗೊತ್ತಾ, ತಂಡದ ಜೊತೆಗೆ ಹೊಂದಾಣಿಕೆ ಇರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಈ ಥರ ಆರ್ಗ್ಯುಮೆಂಟ್ ಇದ್ದಾಗ ಕ್ಯಾಪ್ಟನ್ಸಿ ಇದಕ್ಕೆ ಲೀಡರ್ಶಿಪ್ ಇದು ಇಶ್ಯೂ ಬರುತ್ತೆ. ಸೊ ಆ ಥರ ಅಂದಾಗ ನೀವು ಅವ್ರಿಗೆ ಒಪ್ಪಿಸೋದೇ ನಿಮ್ಮ ಕ್ಯಾಪ್ಟನ್ಸಿ ಕೆಲಸ. ನಿನ್ನೆ ಆದರೂ ಯಾರು ಕೂಡ ಜಡ್ಜಸ್ಗಳನ್ನ ಕ್ವಶನ್ ರೈಸೇ ಮಾಡಲಿಲ್ಲ. ನೀವು ಮಾತಾಡಬೇಕು ಟೀಮ್ ಜೊತೆಗೆ ಹೋಗಿ. ಕಿರಣ್ ಶಾಸ್ತ್ರಿ ಸ್ವಲ್ಪ ಮನುಷ್ಯ ಸಖತ್ ಕ್ರಿಮಿನಲ್ ಮೈಂಡ್ ಇದ್ದ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ ದೀಕ್ಷಾ ಆ್ಯಂಡ್ ಪೂರ್ಣಿಮಾ ಇಬ್ಬರು ಕೂಡ ಔಟ್ ಆಗಿದ್ದಾದಮೇಲೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬರನ್ನ ಹುಡುಗಿನ ಇಳಿಸೋಣ ಅನ್ನೋ ರೀತಿಯಲ್ಲಿ ಇಳಿಸ್ಬಿಡ್ತಾರೆ. ಓಕೆ, ಫಸ್ಟು ಕಿರಣ್ ಶಾಸ್ತ್ರಿ ಈ ಗೇಮಿಂದ ಯಾರನ್ನ ಔಟ್ ಮಾಡ್ತಾರೆ ಅಂತಂದರೆ ಕುಮಾರಿ ಆ್ಯಂಡ್ ಅನನ್ಯ ರಾವ್ ಇಬ್ಬರು ಕೂಡ ಏನು ಕ್ವಶನ್ ಮಾಡಲ್ಲ, ಸೈಲೆಂಟಾಗಿ ಹಿಂಗೆ ಸುಮ್ಮನೆ ಕೂತ್ಕೊತಾರೆ. ಯಾವಾಗ ಚರಣ್ ಅವ್ರನ್ನ ಆಚೆ ಇಡ್ತೀನಿ ಅಂತಂತಾರೆ, ಸೊ ಅವಾಗ ಚರಣ್ ಎದ್ದೇಳ್ತಾನೆ. ಅಲ್ಲಿ ಡಿಸೈಡ್ ಮಾಡಿದ್ದೇ ಬೇರೆ, ಇಲ್ಲಿ ಬಂದು ರಿವರ್ಸ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಸೊ ಫಸ್ಟಲ್ಲಿ ಮೇ ಬಿ ಚರಣ್ ಶೆಟ್ಟಿ ಆ್ಯಂಡ್ ಯಾರು ಕಿರಣ್ ಶಾಸ್ತ್ರಿ ಹೋಗಬೇಕು ಅಂತ ಇತ್ತು ಅಂತ ಅನ್ಸುತ್ತೆ. ಸೊ ಇಲ್ಲಿ ಇಬ್ಬರು ಹುಡುಗಿರನ್ನ ಆಚೆ ಇಟ್ಟಿದ್ದೋ ಕಾರಣಕ್ಕೆ ಸೊ ಒಬ್ಬಳನ್ನ ಇಲ್ಲಿ ಒಳಗಡೆ ಹಾಕಿದ್ರೆ ಮೇ ಬಿ ಒಂಚೂರು ಏನಾದರೂ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಯಾರನ್ನ ತೊಗೊಂಡ್ಬರ್ತಾರೆ ಅಂದರೆ ಡಾಕ್ಟರ್ ಸಹನಾ ಅವ್ರನ್ನ ಒಳಗಡೆ ತೊಗೊಂಡು ಶಾಸ್ತ್ರಿ ನಾನೇ ಆಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಚರಣ್ ಶೆಟ್ಟಿ ಸ್ವಲ್ಪ ಮಾತುಗಳು ಆಡಿದ್ಮೇಲೆ ಸೊ ಜಡ್ಜಸ್ಸು ಕೂಡ ಇನ್ವಾಲ್ವ್ ಆಗ್ತಾರೆ. ಬಟ್ ಅದನ್ನ ಇದಕ್ಕೆ ಅವರು ಡಿಫೆಂಡ್ ಮಾಡ್ಕೊತ ಕಿರಣ್ ಶಾಸ್ತ್ರಿ. ಬಟ್ ಮನುಷ್ಯ ಮಾತ್ರ ಸಖತ್ ಸೆಲ್ಫಿಸು ಆ್ಯಂಡ್ ಕ್ರಿಮಿನಲ್ ಮೈಂಡೆಡ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಅದು ಬೇಕಾಗುತ್ತೆ. ಓಕೆ, ಈ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ಗೆಲ್ಲುವಂಥದ್ದು ಪೂರ್ಣಿಮಾ ಅವ್ರ ತಂಡ. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡು ಕೂಡ ಗೆಲ್ಲುವಂಥದ್ದು ಇದೇ ಕಿರಣ್ ಶಾಸ್ತ್ರಿ ಅವ್ರ ತಂಡ. ಸಹನ ಅವ್ರು ಸಖತ್ತಾಗಿ ಹಾಕಿದ್ರು, ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಆಮೇಲೆ ಮತ್ತೆರಡು ಗೇಮ್ ಆಗುತ್ತೆ. ಸೊ ಅದರಲ್ಲಿ ಗೆದ್ದಿರೋವಂಥದ್ದು ಇದೇ ಪೂರ್ಣಿಮಾ ಅವ್ರ ತಂಡ ಗೆಲ್ಲುತ್ತೆ. ಆ್ಯಂಡ್ ಒಳ್ಳೆ ಕಾಂಪಿಟೇಷನ್ ಅಂತ ಕೊಟ್ಟರು ಕಿರಣ್ ಶಾಸ್ತ್ರಿ ತಂಡದವರು. ಕಿರಣ್ ಶಾಸ್ತ್ರಿ ಆದರೂ ಆಗಿರ್ಬೋದು ಅಥವಾ ಸಹನ ಆದರೂ ಆಗಿರ್ಬೋದು, ಒಂದು ಒಳ್ಳೆ ಕಾಂಪಿಟೇಷನ್ ಕೊಟ್ಟರು ಅಂತಲೇ ಹೇಳ್ಬೋದು. ಬಟ್ ಫಸ್ಟ್ ಒಂದು ಟಾಸ್ಕ್ ಗೆದ್ದಿರೋವಂಥದ್ದು ಪೂರ್ಣಿಮಾ ಅವ್ರ ತಂಡ, ಅವರಿಗೆ 100 ಪಾಯಿಂಟ್ಸ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಇದಾದಮೇಲೆ ಬಂದಂಥದ್ದು ಲಕ್ಷ್ಮೀ ಗೌಡ ವರ್ಸಸ್ ರಾಜೀವ್ ಅವರ ಒಂದು ತಂಡದ ಒಂದು ಮಧ್ಯೆ ಟಾಸ್ಕ್ ಕೊಡ್ತಾರೆ. ಅದು ಯಾವುದು ಅಂದರೆ ಬಾಲ್ನ ಬ್ಯಾಲೆನ್ಸ್ ಮಾಡಿ ಆ ಬೌಲ್ಗೆ ಹಾಕುವಂಥದ್ದು. 6 ಬಾಲ್ ಯಾರು ಫಸ್ಟ್ ಹಾಕ್ತಾರೆ ಸೊ ಅವ್ರ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಈ ಕಡೆಗೆ ಲಕ್ಷ್ಮಿ ತಂಡದಿಂದ ಕೆಲವರನ್ನ ಅವರು ಗೇಮಿಂದ ಆಚೆ ಇಡ್ತಾರೆ. ಮೊದಲನೇದಾಗಿ ರತ್ನಮ್ಮ ಅವರು ಸಖತ್ತಾಗಿ ಕೌಂಟ್ರುಗಳು ಕೊಟ್ಟರು. ಬಟ್ ಈ ಒಂದು ಲಕ್ಷ್ಮೀಗೌಡ ತಂಡದಲ್ಲಿ ಏನು ಕಿತ್ತಾಟ ಆಗ್ತಾ ಇತ್ತಲ್ಲ, ಲಕ್ಷ್ಮೀಗೌಡ ಅವ್ರ ಪಾಯಿಂಟ್ ಏನಾದ್ರು ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ ಬಿಗ್ ಬಾಸ್ ಹೆಂಗೆ ನಡೆಯುತ್ತೆ ಅಂತ. ಸೊ ಅಲ್ಲಿ ಕಿತ್ತಾಡ್ತಿದ್ದಾರೆ, ಈ ಕಡೆಗೆ ಜಡ್ಜಸ್ ಅವರು ಎಲ್ಲನೂ ಕೂಡ ಮಜಾ ತಗೊಂತವ್ರೆ. ಇಷ್ಟೇ ಆಗುವಂಥದ್ದು. ಮೇಕರ್ಸ್ ಏನು ಮಾಡ್ತಾರೆ ಗೊತ್ತಾ, ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋವಂಥ 18, 19, 15 ಜನ ಏನಿರ್ತಾರಲ್ಲ ಅವ್ರವ್ರ ಮಧ್ಯೆನೇ ಕಿತ್ತಾಟ ಹಚ್ಬಿಟ್ಟು ಮಜಾ ತಗೊಂತಾರೆ. ನಿನ್ನೆ ಅದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ಇದಾದಮೇಲೆ ರಾಜೀವ್ ಅವರು ಅಗೇನ್ ಕೆಲವ್ರನ್ನ ಆಚೆ ಇಡ್ತಾರೆ. ಕೊಟ್ಟಿರೋಂಥ ರೀಸನ್ಗಳು ಏನೇನು ಗೊತ್ತಾ, ಅವು ಕಾಮಿಡಿಯಾಗಿತ್ತು ನಿಜವಾಗ್ಲೂ. ಕೂತ್ಕೊಂಡು ನಗಾಡ್ತಿದಾರಲ್ಲ ಜಡ್ಜಸ್ ಅವರು. ಇದೇನಾದರೂ ಬಿಗ್ ಬಾಸ್ ಮನೆ ಒಳಗಡೆ ಏನಾದರೂ ಆಗಿದ್ದಿದ್ರೆ ಟಾಸ್ಕ್ ವಿಚಾರದಲ್ಲಿ ಈ ಥರ ಕಾಮಿಡಿ ಮಾಡಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರಾ? ನೀವು ಕಾಮಿಡಿ ಅಂದ್ಕೊಂಡಿದ್ರೆ ಇದನ್ನ ಸೀರಿಯಸ್ನೆಸ್ ಇಲ್ವಾ ಟಾಸ್ಕ್ ನಿಮ್ಮದು, ಹಾಗೆ ಹೀಗೆ ಹೆಂಗೆ ಬೇಕಾದ್ರೆ ತಿರುಗಿಸ್ಬೋದು. ನನ್ನ ಪ್ರಕಾರ ಇವರು ರಾಜೀವ್ ಅವ್ರನ್ನ ಬೇಕು ಅಂತಲೇ ಇಟ್ಕೊಂಡಿದ್ದಾರೆ. ಒಂಥರ ಕಾಮಿಡಿಗೋಸ್ಕರನೇ ಅವ್ರನ್ನ ಇಟ್ಕೊತೀರಂತ ಅನಿಸುತ್ತೆ ನನಗೆ. ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ನೀವು ಸ್ಟ್ರಾಂಗ್ ರೀಸನ್ ಕೊಡಿ, ಹಾಗೆ ಕೊಡಿ, ಈಗ ಕೊಡಿ, ನಿಮ್ಗೆ ಅರ್ಥ ಆಗ್ತಿಲ್ವಾ, ಹಾಗೆ ಹಿಂಗೆ ನಿಮ್ಮಿಂದ ಅವರು ಔಟ್ ಆಗ್ತಾರೆ, ನಿಮ್ಮಿಂದ ಇವರು ಔಟ್ ಆಗ್ತಾರೆ, ಹೇಮಲತಾಗಿ ಮಾಡಿದ್ರಲ್ಲ ಮೊನ್ನೆ.
ಹೇಮಲತಾ ಅವ್ರಿಗೆ ಮಾಡಿದ್ರಲ್ಲ, ಸೊ ಹಂಗೆ ಮಾಡ್ತಿದ್ರು. ಬಟ್ ಇವ್ರನ್ನ ಸುಮ್ಮನೆ ಫನ್ನಿ ಇದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇವ್ರಿಗೆ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಬೇರೆ ಬ್ಯಾಡ್ಸ್ ಕೊಟ್ಟಿದ್ದಾರೆ. ಹೇಮಲತಾ ಅವರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ರೀಸನ್ನೇ ಕೊಡಕ್ಕೆ ಬರ್ತಿಲ್ಲ ಅವ್ರಿಗೆ, ಏನೇನೋ ಹೇಳ್ತಿದ್ದಾರೆ. ಈಶಾಗೆ ಆಚೆ ಹಾಕ್ತೀನಿ ಅಂತಂದ್ರು, ಅವ್ರನ್ನ ಗೇಮಲ್ಲಿ ಆಡಿಸ್ತಾರೆ, ಬೇರೆಯವ್ರನ್ನ ಹೊರಗಡ್ತಾರೆ. ಈ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಧನುಷ್ ಆ್ಯಂಡ್ ಈಶಾ ಚೆನ್ನಾಗೇ ಮಾಡಿದ್ರು. ಫಸ್ಟ್ ಒಂದು 4 ರೌಂಡ್ ತುಂಬ ಚೆನ್ನಾಗೇ ಮಾಡಿದ್ರು, 4 ಬಾಲ್ ಹಾಕೋವರೆಗೂ ಕೂಡ. ಕೊನೆ 2 ಬಾಲ್ ಹಾಕಬೇಕು ಅಂದ್ರೆ ಸ್ವಲ್ಪ ಕಷ್ಟಪಟ್ಟರು. ಬಟ್ ಈ ಕಡೆಗೆ ಲಕ್ಷ್ಮಿ ತಂಡದಿಂದ ಸೊ ಲಿಖಿತ್ ಆ್ಯಂಡ್ ಪ್ರಿಯಾಂಕಾ ಸೊ ಇಬ್ಬರು ಕೂಡ ಕಾಮ್ ಆ್ಯಂಡ್ ಕಂಪೋಸ್ ಆಗಿ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬೋದು. ರಾಜೀವ್ ಅವ್ರದ್ದು ಮೇ ಬಿ ಈಶಾ ಅವ್ರ ಬದಲಾಗಿ ಅಥವಾ ಧನುಷ್ ಅವ್ರ ಬದಲಾಗಿ ಸೊ ಇನ್ನೊಬ್ಬರನ್ನ ಬೇರೆಯವ್ರನ್ನ ತೊಗೊಂಡು ಬರ್ಬೋದಾಗಿತ್ತೇನೋ ಅಂತ ನನಗನ್ಸುತ್ತೆ. ಮೇ ಬಿ ಸ್ನೇಹ ಅವ್ರು ಬಂದಿದ್ರೆ ಇನ್ನೊಂಚೂರು ಬೆಟರ್ ಆಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಸ್ನೇಹ ಅವರು ಒಂದು ಆಲ್ರೆಡಿ ಒಂದು ಟಾಸ್ಕ್ ಆಡಿದ್ದಾರೆ, ಆ್ಯಕ್ಟಿವ್ ಆಗಿ ಕೂಡ ಇದ್ದಾರೆ. ಮೇ ಬಿ ಬ್ಯಾಲೆನ್ಸಿಂಗಲ್ಲಿ ಅವರು ಬೆಟರ್ ಆಗಿ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ಇಷ್ಟೇ ಇದ್ದಂಥದ್ದು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ ಅಂತಾನೆ ಹೇಳ್ತೀನಿ. ಓಕೆ, ಸೊ ನಿಮಗೇನು ಅನಿಸ್ತು ಸೊ ಇವತ್ತಿನ ಎಪಿಸೋಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವೋಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಆಗಿದೆ. ಸೊ ವೋಟ್ಗಳನ್ನ ನಿಮಗೆ ಯಾರು ಇಷ್ಟ ಸೊ ಅವರಿಗೆ ಹೋಗಿ ವೋಟ್ ಮಾಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಕಲರ್ಸ್ ಕನ್ನಡದಿಂದ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅದೇನು ಅಂದರೆ ಧನುಷ್ ಜಾಗದಲ್ಲಿ ದೀಪಕ್ದೇ ಫೋಟೋ ಹಾಕಿದ್ದಾರೆ. ಸೊ ಅಟ್ಲೀಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ನಾನು ರಾತ್ರಿ ನೋಡಿದಾಗ ಹಾಗೆ ಇತ್ತು ಅದು. ಬಟ್ ಮೇ ಬಿ ಬೆಳಿಗ್ಗೆ ಚೇಂಜ್ ಮಾಡಿದ್ದಾರೆ, ಗೊತ್ತಿಲ್ಲ ನನಗೆ. ಒಬ್ಬರಿಗೆ ಒಂದೇ ಓಟು, ಒಂದು ಅಕೌಂಟಿಂದ ಒಂದೇ ಓಟ್ ಆಗುತ್ತೆ, ಒಂದು ವೋಟ್ ಮಾತ್ರ ಮಾಡ್ಬೋದು. ಓಕೆ, ಸೊ ನನ್ನ ಪ್ರಕಾರ ಯಾಕೋ ಫಿಕ್ಸ್ ಆಗಿದೆ ಅಂತ ಅನಿಸುತ್ತೆ. ಸೊ ಇವ್ರನ್ನ ತೊಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನೋಡೋಣ ಏನೇನಾಗುತ್ತೆ.